ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಭಾಜಪ ಪಕ್ಷದ ಶಾಸಕರಾಗಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಈ ಭಾಗದ ಒಂದು ಹೆಸರನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶಾಸಕ ಸಿ ಕೆ ರಾಮಮೂರ್ತಿಯವರೇ, ಹಾಗೆಯೇ ಇಲ್ಲಿನ ಕಾರ್ಪೊರೇಟ್ರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಮತ್ತೊಬ್ಬ ಗೆಳೆಯ ಸೋಮಶೇಖರ್ ಅವರೇ, ಹಾಗೂ ನನ್ನ ಮಗಳ ಮೊದಲನೇ ಚಿತ್ರದ ನಾಯಕ, ನಿಮಗೆಲ್ಲ ಲೂಸ್ ಮಾದ, ನನಗೆ ನನ್ನ ಆತ್ಮೀಯ ಅಭಿಮಾನಿ, ನಾನು ಅವರ ಪಾತ್ರಕ್ಕೆ ಅಂತಹ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದ ಮಾದೇಶ್ ಅವ್ರ ಕುಟುಂಬನೇ ನಮ್ಗೆ ಹತ್ತಿರ. ಅವ್ರ ಕುಟುಂಬ ಅಂತಂದರೆ, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ವಾಣಿಜ್ಯ ಮಂಡಳಿ, ಅವ್ರ ತಂದೆ ಖಜಾಂಚಿಗಳಾಗಿ ಕೆಲಸ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಶೆಟ್ರು ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಖಳನಾಯಕರಲ್ಲೇ ಖಳನಾಯಕ, ಒಳ್ಳೆಯ ಪಾತ್ರಗಳನ್ನ ಮಾಡಿದಂಥ. ಇವತ್ತು ಆ ದೃಶ್ಯಂ ಸಿನಿಮಾ ನೋಡಿದಾಗ ನಾನು ಹಾಗೇ ಮೈ ಸೋತ್ಬಿಡ್ತೀನಿ. ಆದರೆ ಅಲ್ಲಿಂದ ಹೊರಟು ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾನಲ್ಲಿ ನಾಯಕ ನಟನಾಗಿ ಮಾಡಿ ಅವರ ಮಾವನಾಗಿ ನಾನು ಪಾತ್ರ ಮಾಡಿದ್ದೀನಿ. ಆ ಚಿತ್ರ ಕೂಡ ಭಾಳ ಯಶಸ್ವಿಯಾಗಿ ನನಗೆ ಅತ್ಯುತ್ತಮ ಪೋಷಕ ನಟದ ಪ್ರಶಸ್ತಿ ಬಂತು. ಹಾಗೆಯೇ ಮೋಸಸ್ ನಮ್ಮ ಮನೆಗೆ ಬಂದುಬಿಟ್ಟು, ಅಂಕಲ್ ನಮ್ಮ ಸಿನಿಮಾ ಬಂಟ್ಲಿ ಅದನ್ನು ನಾವು ಮಾಡ್ತಾಯಿದ್ದೀವಿ, ಲಾಂಚ್ ಮಾಡ್ತಾಯಿದ್ದೀವಿ, ಬರಬೇಕು ಅಂದರು. ಒಂದು ನಿಮಿಷ ನಂಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ ನಮ್ಮ ಪ್ರಹ್ಲಾದ್ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಆಯಿತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಭಾಳ ನೋವು ಆಯಿತು. ಅವರ ಮಗಳು ಶ್ವೇತಾ ಬಾಲರಾಜು ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ತನ್ನ ತಮ್ಮನ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಭಾಳ ಪ್ರಕಾಶಮಾನವಾಗಿ ಬೆಳಕಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಭಾಳ ಕನಸು ಕಂಡವರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ, ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿನ ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾನ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾರಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದೆ. ಈ ಸಿನಿಮಾದ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದಾಗಲೇ ಒಂದು ರೀತಿ ರೋಮಾಂಚನ ಆಯಿತು. ನೋಡಿ, ನಮ್ಮ ಕಾಲದಲ್ಲಿ ಶಂಕರ್ನಾಥ್ ಅವರ ಭಾಳ ಕಡಿಮೆ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವುಗಳೆಲ್ಲ ಅತ್ಯಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಹೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಮ್ಮನ ಸಿನಿಮಾವನ್ನು ಪೂರ್ಣ ಮಾಡಿ ಅದು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಂಡದೇ ಬೇಕಾಗತ್ತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲರ ಚಿತ್ರರಂಗದ ಪರವಾಗಿ ಅತ್ಯಂತ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ತಂದೆಗೆ ತಕ್ಕ ಮಗ ಅಂತ, ನಾನು ಹೇಳ್ತೀನಿ ತಂದೆಗೆ ತಕ್ಕ ಮಗಳಮ್ಮ ನೀನು. ನಿಜವಾಗ್ಲೂ ಭಾಳ ಖುಷಿಯಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಸಂತೋಷು ಬಹಳ ನನ್ನ ಕಾಡ್ತಾ ಇದ್ದಾನೆ. ಸಂತೋಷ್ ಹೆಸರು ಮಾತ್ರ ಸಂತೋಷು, ಆದರೆ ಬಹಳಷ್ಟು ನೋವು ನಮ್ಮಲ್ಲಿದೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊತೀನಿ, ಈ ಒಂದು ಏನು ಪುಣ್ಯ ಭೂಮಿನ ಉಳಿಸ್ಕೊಟ್ಟಿದ್ದಾರೆ ನಮ್ಮ ರಾಮಮೂರ್ತಿಯವರು, ಈ ಜಾಗ ನಮ್ಗೆ ಗೊತ್ತಿಲ್ಲ. JP ನಗರದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೊಂದು ಮೈದಾನ ಇದೆ,
ಇಲ್ಲೊಂದು ಕಾರ್ಯಕ್ರಮ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇನ್ಮೇಲೆ ಸಿನಿಮಾಗಳನ್ನು ಲಾಂಚ್ ಮಾಡೋದು ಮತ್ತೊಂದನ್ನು ಇಲ್ಲಿ ಅತ್ಯಂತ ಅದ್ಭುತವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕೆಲಸಕ್ಕೆ ಇನ್ನೂ ಸುಸಜ್ಜಿತವಾದ ಬೌಂಡ್ರಿ ಗಿೌಂಡ್ರಿ ಎಲ್ಲ ಹಾಕಿ ಇದನ್ನು ಹಿಂಗೆ ಪರ್ಮನೆಂಟಾಗಿ ಇಟ್ಬಿಡೋಣ. ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದೆ ಅಂತ ಅನಿಸುತ್ತೆ. ಆದರೆ ಮನಸ್ಸಲ್ಲಿ ಈ ಬೆಂಟ್ಲಿದು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ಅದು ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಯಾವತ್ತಿದ್ರೂ ಒಂದು ಹೆಜ್ಜೆ ಮೇಲೆ ಎಲ್ಲ ಭಾಷೆಗಳಿಗಿಂತ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾವು KGF ಸಿನಿಮಾ ಕೊಟ್ಟವರು, ನಾವು ಕಾಂತಾರ ಸಿನಿಮಾ ಕೊಟ್ಟವರು, ಈಗ ಮುಂದೆ ನಾವು ಬೆಂಟ್ಲಿ ಪಿಕ್ಚರ್ನ ಕೊಡ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗದ ರಸಿಕರು ಈ ಸಿನಿಮಾವನ್ನು ನೋಡೋದ್ರ ಮೂಲಕ, ಅದು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಈ ಸಿನಿಮಾದ ಯಶಸ್ಸನ್ನು ಮಾಡಿಕೊಟ್ರೆ ಅದೇ ಅವರು ಈ ಕುಟುಂಬಕ್ಕೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನೇಕಲ್ ಬಾಲರಾಜ್ ಕುಟುಂಬಕ್ಕೆ ಹಾಗೂ ಸಂತೋಷ್ಗೆ ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡು ತಮ್ಮಲ್ಲಿ ಮಾಧ್ಯಮದಲ್ಲಿ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ಒಂದೇ ಒಂದು ಸಲ ಈ ಸಿನಿಮಾ ನೋಡಿದ್ರೆ ಸಾಕು, ನಾವು ಗೆದ್ವಿ ಅಂತ ಅನ್ಕೋತೀವಿ. ಶುಭರಾತ್ರಿ, ಗುಡ್ ನೈಟ್.